ಇನ್ನು ರೇವ್ ಪಾರ್ಟಿಯಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರ ಹೆಸರಿನ ಪಾಸ್ ಒಂದು ಪತ್ತೆಯಾಗಿದೆ. ಆಂಧ್ರ ರಿಜಿಸ್ಟ್ರೇಷನ್ ಇರುವಂತ ಕಾರಲ್ಲಿ ನಮ್ಮ ಮೇಲ್ಮನೆ ಸದಸ್ಯರ ಪಾಸು ಪತ್ತೆಯಾಗಿದೆ. ಆಂಧ್ರ ರಿಜಿಸ್ಟ್ರೇಷನ್ನ ವೈಟ್ ಫಾರ್ಚುನರ್ ಕಾರ್ನಲ್ಲಿ ಈ ಪಾಸ್ ಪತ್ತೆಯಾಗಿದೆ. ಆದರೆ ವಿಧಾನ ಪರಿಷತ್ ಸದಸ್ಯರು ಅಂತಿದೆ, ಯಾವುದೇ ಹೆಸರಿಲ್ಲ, ಕಾರಿನ ಸಂಖ್ಯೆಯನ್ನ ಕೂಡ ನಮೂದು ಮಾಡಿಲ್ಲ. ಸೊ ಅಲ್ಲಿ ಮೊದಲೇ ವಿಧಾನಸಭೆ ಮತ್ತು ಪರಿಷತ್ ಸದಸ್ಯರಿಗೆ ಕೊಟ್ಟಿರುವಂಥ ಪಾಸುಗಳು ದುರ್ಬಳಕೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಇಲ್ಲೂ ಕೂಡ ಅಂಥದ್ದೇ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ, MLC ಕಾರ್ ಪಾಸು ಅಥವಾ ವೆಹಿಕಲ್ ಪಾಸ್ ಏನಿದೆ ಅದನ್ನು ಬಳಸಲಾಗಿದೆ. ಆಂಧ್ರ ರಿಜಿಸ್ಟ್ರೇಷನ್ನ ಕಾರ್ ಇದು. ಇದರಲ್ಲಿ ಕರ್ನಾಟಕದ ಮೇಲ್ಮನೆ ಸದಸ್ಯರ ವೆಹಿಕಲ್ ಪಾಸನ್ನು ಹಾಕಲಾಗಿದೆ. ಅಂದರೆ ಈ ಪಾಸ್ ಇದ್ದಾಗ ಟೋಲ್ನಲ್ಲಿ ವಿನಾಯಿತಿ ಸಿಗುತ್ತೆ, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ವಿನಾಯಿತಿ ಸಿಗುತ್ತೆ, ನಾನೊಬ್ಬ ಗಣ್ಯ ವ್ಯಕ್ತಿ ಅಂತ ಓಡಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ಈ ಪಾಸನ್ನು ಬಳಸ್ಕೊಂಡಿದ್ದಾರೆ. ನೋಡ್ತಾ ಇದ್ದೀರಿ, ಈ ನಶೆಯ ಲೋಕದಲ್ಲೂ ಭಾಗಿಯಾದಂಥ ಯಾರೋ ಒಬ್ಬರು ಈ ಕಾರಲ್ಲಿ ಬಂದಿದ್ದಾರೆ. ಆ ಕಾರ್ನಲ್ಲಿ ಕರ್ನಾಟಕದ MLC ಪಾಸ್ ಇದೆ. ನೋಡ್ತಾ ಇದ್ದೀರಿ, ಆ ಪಾಸನ್ನು ಕೂಡ ನೀವು ಗಮನಿಸಬಹುದು. ಆದರೆ ಯಾರ್ದು ಅನ್ನೋದಿಲ್ಲ, ಅದರಲ್ಲಿ ಉಲ್ಲೇಖ ಇಲ್ಲ. ಯಾರ ಪಾಸ್ ಇದು ಅಥವಾ ಯಾರಿಗೆ ಇಶ್ಯೂ ಮಾಡಲಾಗಿರುವಂಥ ಪಾಸು ಅನ್ನೋದು ಇಲ್ಲ ಅದರಲ್ಲಿ. ಈ ಪಾಸ್ಗಳೇನಿದ್ದಾವೆ ವಿಧಾನಸಭೆ ಮತ್ತು ಪರಿಷತ್ ಸದಸ್ಯರಿಗೆ ಕೊಡಲಾಗ್ತಾ ಇರುವಂಥ ವೆಹಿಕಲ್ ಪಾಸ್ಗಳು, ಇದನ್ನು ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಗಂಭೀರ ಆರೋಪ ಇದೆ. ಈಗ ಅದಕ್ಕೆ ಪುಷ್ಟಿ ನೀಡುವಂಥ ಘಟನೆ ಇದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಂತ ಮಾಹಿತಿಯನ್ನು ನೋಡ್ತಾ ಇದ್ವಿ. ಅವರೇ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ನಾವು ನೋಡೋದು ಅಂತಾದರೆ ಇಲ್ಲಿ ಸ್ಮಾಲ್ ಕ್ವಾಂಟಿಟಿಗಿಂತ ಜಾಸ್ತಿ ಇತ್ತು ಡ್ರಗ್ಗು, ಕಮರ್ಷಿಯಲ್ ಕ್ವಾಂಟಿಟಿಗಿಂತ ಕಡಿಮೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಅನ್ನು ಬಳಸಿದ್ದಾರೆ ಈ ಪಾರ್ಟಿಯಲ್ಲಿ ಅಂತ. ತನಿಖೆ ಸದ್ಯ ಯಾವ ರೀತಿ ಸಾಗ್ತಾ ಇದೆ, ಏನೇನು ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿ? ರಕ್ಷಾ, ಸದ್ಯ ಬೆಂಗಳೂರು ಗ್ರಾಮಾಂತರ SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರ ನೇತೃತ್ವದಲ್ಲಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದೆ. ಒಟ್ಟು 31 ಜನ ಯುವತಿಯರು 70 ಜನ ಯುವಕರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ 5 ಜನರನ್ನ ಈಗ ಆಲ್ರೆಡಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಪಾರ್ಟಿಯನ್ನು ಆಯೋಜನೆ ಮಾಡಿದಂತ ವಾಸು ಸೇರಿದಂತೆ 3 ಜನ ಪೆಡ್ಲರ್ಗಳು, ಜೊತೆಗೆ ಮತ್ತೋರ್ವ ವ್ಯಕ್ತಿ ಯಾರೆಲ್ಲ ಆರ್ಗನೈಸೇಷನ್ ಮಾಡಕ್ಕೆ ಹೆಲ್ಪ್ ಅನ್ನ ಮಾಡಿದ್ರು ಆತ ಸೇರಿ ಒಟ್ಟು 5 ಜನರನ್ನ ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಸದ್ಯ GR ಫಾರ್ಮ್ ಹೌಸ್ ನ ಹೊರಭಾಗದಲ್ಲಿ ನಾವಿದ್ದೀವಿ. ಇಲ್ಲೂ ಕೂಡ ದೃಶ್ಯಗಳನ್ನ ನೋಡಬಹುದು. ಪ್ರಮುಖವಾಗಿ ಬೆಂಗಳೂರು ಗ್ರಾಮಾಂತರ SP ಅವರೇ ಎಲ್ಲರನ್ನೂ ಕೂಡ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಇಷ್ಟು ದೊಡ್ಡ ಮಟ್ಟದ ಡ್ರಗ್ಸ್ ಅನ್ನ ತರಲಿಕ್ಕೆ ಯಾರು ಕಾರಣ, ಜೊತೆಗೆ ಏನ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ 100ಕ್ಕೂ ಹೆಚ್ಚು ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಅಂದ್ರೆ ಆಂಧ್ರದಲ್ಲಿ ಇದ್ದಂತವ್ರು, ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಉದ್ಯಮಗಳಲ್ಲಿ ಭಾಗಿಯಾಗಿದ್ದಂತವ್ರು. ಇಲ್ಲಿ ಕೆಲವೊಂದಷ್ಟು ಜನ ಸಿನಿ ರಂಗದವ್ರು ಇದ್ರು, ಜೊತೆಗೆ ಮಾಡೆಲ್ಗಳಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಆದ್ರೆ ಕೆಲವರು ತಮ್ಮ ಐಡೆಂಟಿಟಿಯನ್ನ ಬಿಟ್ಕೊಡ್ಲಿಕ್ಕೆ ಸಿದ್ರಿಲ್ಲ. MDMA ಕ್ರಿಸ್ಟಲ್ಸ್, ಕೊಕೈನ್, ಹೈಡ್ರೋ ಗಾಂಜಾ ಸದ್ಯಕ್ಕೆ ಪತ್ತೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಿರುವಂತದ್ದು. ಇವರೆಲ್ಲರನ್ನು ಕೂಡ ವಿಚಾರಣೆ ಮಾಡಿ, ಜೊತೆಗೆ 101 ಜನ ಏನಿದ್ದಾರೆ ಈ ಪೈಕಿ 5 ಜನರನ್ನು ಅರೆಸ್ಟ್ ಮಾಡಿ ಉಳಿದವರಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಸದ್ಯ ಮಾಡ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.